ನಪಂಸಕನೇ ಎಲೆ ಅದವ ಎಲ್ಲ ಈ ಮೂರ್ಖ ಎಂದಕ್ಕೆ ಎನ್ನ ಕತ್ತಿನ ಪಂಥವ ಕೇಳಿದೆಯಾ ಇಲ್ಲ ಕೇಳಿ ಮಾಡುವುದೇನದ್ರೆ ನಪಂಸಕನೇ ಎಲೆ ಎನ್ನ ಕಾಣದ ಕಬಾಜ ಎಲ್ಲ ನಿನ್ನ ಹೆಂಡತಿಯನ್ನು ಕೀಚಕನೇ ಕೊಟ್ಟು ಅವನ ಅಂಗಡಿಯ ಕೂಳನ್ನು ತಿಂದು ಬದುಕಿದ ಪಂಡ ನೀನು ಎಂದಕ್ಕೆ ಎನ್ನ ಮಗನಾದ ಅಭಿಮಾನ ಕೊಂದವನ ಶಿರವನ್ನ ಸೂರ್ಯವನವ ತರಗಾಯಿ ಸೈನ್ಯವನ ಶಿರವನ್ನ ಹೊರಗಡೆದ ಅವನ ತಂದ ಕೈಯೆಲ್ಲ ಕಡೆಗಿದ ಬಂಧೂರ ಬಲಯುತ ಈ ತ್ರಿಲೋಕಕ್ಕೆ ಕಂಡ ಪಾರ್ಥ ನಮ್ಮದ ಭಯವಿಲ್ಲದ ಗಾಂಡಿಗೆ ಧರಿಸಿದ ಮುತ್ತಿನ ಬಂಡ ಇರುಕ ಎಂಬ ಭಾಷಣ ಮೂರ್ಖ ಲೇ ಹದಮ ಎಲ್ಲ ಈ ನಪಂಸಕನೇ ಎನ್ನ ಕೂಡ ಯುದ್ಧವನ್ನು ಮಾಡಿ ಗೆದ್ದು ಹೋಗಲ ರಚಿಂಚನ ಬಂತು ನೋಡಿ ಅಂದಿ ಸರ ಯಾರು ಕಣ್ಣು ಕಾಣದ ಕಬೋಧ ನಿನ್ನಷ್ಟಕ್ಕೆ ನೀನು ಮೂರು ಲೋಕದ ಗಂಡನೆಂದು ಬಗಳಿಕೊಂಡು ಬಂದರೆ ನೀನು ಮಾಡೋದು ಏನಿದೆ ಹದಮ ಪರಿದ ಪಡಿಬಾರದ ಮಾತುಗಳನ್ನು ಆಡಬೇಡ ಫಲ್ಗುಣ ಒಂದಗಿರು ಎನ್ನ ಕೈ ಒಳಗೆ ನಿನ್ನ ಆದ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲವ ಬಂಧ ಅತಿ ಜಾಗ್ರತೆಯಿಂದ ಫಲ್ಗುಣ ಯುದ್ಧಕ್ಕೆ ನಿಲ್ಲಲೇ ಮೂರ್ಖ ಆದ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲವ ಬಂಧ ಬಲಿದೇವೈ ರಣಹೇರಿಯಾದ ಪಾರ್ಥ ನಿನ್ನ ಪೌರುಷವು ಎತ್ತಲಡಿಗಿತು ವ್ಯಕ್ತವಾಗಿ ಎಲ್ಲ ಬಂಧವನ್ನು ಮಾಡಿ ರಣಕ್ಕೆ ಮುಚ್ಚಿ ಹೋಗಿದೆಯಾ ಬಲಿದೇವೈ ಸಹಜ ಜಾಗ್ರತೆಯಿಂದ ಇವನ ಬೆಂಬಲವಾಗಿ ಬರುವ ಹತಮರನ್ನು ಜಾಗ್ರತೆಯಿಂದ ಯುದ್ಧಕ್ಕೆ ಬರೆಯ ಸರಜೆ ಈ
ಹರ ಹರ, ಈ ಭೂಮಿಯ ಮೇಲೆ ನಾನೆಂದು ಜೀವಿಸಲಿ? ಅಯ್ಯೋ ಶಿವ ಶಿವ, ಅರ್ಜುನನೆಂಬ ಹೆಸರು ಈ ಹೊತ್ತಿಗೆ ಎರವಾಗಿ ಹೋಯಿತೆ, ಎರವಾಗಿ ಹೋಯಿತೆ. ಹಸ್ತಿನಾವತಿಯಲ್ಲಿ ಕುಂತಿ ಧರ್ಮಜರು ಕೇಳಿದರೆ ಅವರಿಗೆ ಏನಂತ ಹೇಳಲಿ? ತಿರುಗಿ ಅವರಿಗೆ ಮುಖವನ್ನು ನಾನು ಹೇಗೆ ತೋರಿಸಲಿ? ಅಯ್ಯೋ ಅಗಡಗಡ, ದ್ವಾರಕಾವತಿಗೆ ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ? ನಾನು ಏನು ಮಾಡಲಿ? ಯಾವ ಗುಡ್ಡವನ್ನು ಏನಾದರೂ ಬಿಟ್ಟು ಪ್ರಾಣವನ್ನು ಕಳೆದಲ್ಲ. ಅಯ್ಯೋ ಅರಹರ, ಈ ಪಾಪಿ ರಕ್ಕಸನನ್ನು ಎಷ್ಟು ಏನು ಮಾಡಿದರೂ ತೀರದು ಶಂಕರ ಗೌರೀವರ. ಕೈಲಾಗದೆ ಹೇಗೆ? ಕೈಯಲ್ಲಿ ಸುದರ್ಶನ ಚಕ್ರವನ್ನು ತಟ್ಟು ಯುದ್ಧವನ್ನು ಮಾಡುವುದು ಬಿಟ್ಟು ಹೆಂಗಸಿನಂತೆ ಹಲವಿಗೆ ನಿನ್ನ ಬಾಳೆವು ಸುಡಲಿ. ಯುದ್ಧ ಕಡೆಗೆ ಎದ್ದು ಬಾಗಲ್ಲ ಅದು ಹೇಳು, ನಿಜವಾಗಿ ಹೇಳ ಮಟ್ಟಿಗಲ್ಲ. ಮಡ್ಡಿಗಲ್ಲ, ಎಲ್ಲರನ್ನು ಕೆಡಹಿದನೆಂದು ಗರ್ಭದಿಂದಿರುವಿಯ? ಸಹಜವಾಗಿರುವುದೇ ಮೂರ್ಖ. ಎಲೆ ನೀಚಾಚರ, ಈ ಕ್ಷಣದೊಳಿನ ನಾಲಿಗೆಯನ್ನು ಸರ್ವರಿಸಿ ಇದೇ ಚಕ್ರದಿಂದ ನಿನ್ನ ರುಂಡವನ್ನು ಕತ್ತರಿಸಿ ಬಿಡುವೆ. ಕರ್ಪೂರ ಇಬ್ಬರಿಗೆ ನಡೆಯಲು ಧುರ. ಕಳ್ಳಗಲ್ಲ, ಎಲೆ ಮಾಂಸಭಕ್ಷಕ, ವಿತ್ತನಂದರ ಕತ್ತು ತಿನ್ನುವುದ ಕಿರಿಯರು ಗೊಲ್ಲರ ಮನೆಯೊಳಗೆ ಆಲಮಸಲು ಗಜಿಗಲ್ಲ. ಎಲೆ ರಣಹೇಳಿ, ಪೂರ್ವಾರ್ಜಿತ ಪುಣ್ಯವನ್ನು ಹಚ್ಚುವ ಬಾಣಕ್ಕೆ ಹಾಳು ಮಾಡಿ ರಕ್ಕಸ, ನಿನ್ನ ಪರಾಕ್ರಮವು ಎನ್ನು ಮುಂದೆ ತೋರ ಬರುವಿಗ ಬಾ ಬಾ ಬಳಿದಾಗಿದ್ದ ಕಕ್ಕದಿಂದ ಕಡದು ಬಿಡವನು ರಮಾಪತಿ ಮರೆತು ಬಿಡ ರಕ್ಕಸ. ಹಾಗಾದರೆ ಹೇಳು, ನನಗೆ ಕೇಳು. ಅದು ಹೇಳಿ ಚೆನ್ನಾಗಿ ಹೇಳ ಮಟ್ಟಿಗಲ್ಲ.
ಕತ್ತಲ ಮನಸ್ಸಿನಿಂದ ಮಟ್ಟವೆಲ್ಲ ಮಾಡಿಕೊಳ್ಳುವುದು ನೀನೇನು? ಎಲೈ ರಾಕ್ಷಸ, ಎಲೈ ಮೂರ್ಖ, ಈ ಕ್ಷಣದಲ್ಲಿ ನಿನ್ನನ್ನು ಹೊತ್ತು ಹುರುಳಿಸಿ ನಿನ್ನ ಮಾಂಸ ಮುದ್ದೆಯನ್ನು ಕಡೆಗೆ ತೆಗೆದು 10 ಗಾಗಿಗಳಿಗೆ ಊಟವನ್ನು ನೀಡುವೆ. ನಿಮಗೆ ಪ್ರಚಂಡತರವಾದ ಬಾಣ ಬರುವುದು ನಿರ್ಧರಿಸಲ ಈ ಹುಡ. ಕೃಷ್ಣ ಶಟಕರದಿಂದ ನೀನು ಹೊಡೆದ ಬಾಣಂಗಳ ಎಡಬಿಡದ ಮತ್ತದ ಹೊಡೆಯುವುದಕ್ಕಿದೇನು ಗೊಲ್ಲರ ಮನೆಯೊಳಗೆ ಹಾಲು ಮೊಸರು ಗಡಿಗಲ್ಲ. ರಕ್ಕಸ ಕಡು ಭಯಂಕರಿ ಓಂಕರಿಸುವ ಬಾಣದಿಂದ ವೀರ ಬಬ್ಬನೆಟ್ಟು ಈ ಮತ್ತಿಗೆ ತಾರಕ ಮುದಿ ಋಣ ತೀರಿತೆಂದು ತಿಳಿ ಪಾತಕ ತೀರಿತೆಯನ್ನು ಕೈ ಒಳಗೆ ನಿನ್ನ ಹಳಿ ಸಾರಥಿ, ಈ ರಕ್ಕಸರ ಕೂಡ ಯುದ್ಧ ಮಾಡುವುದು ಎಲ್ಲಿಂದ ಆಗದು ಎಡದ ಭಾಷೆವ. ಈಗ ನಾನು ಇಲ್ಲಿರಬಾರದು, ಮೆಲ್ಲನೆ ಮಾಯವಾದ ಸಾರಥಿ ಎನ್ನ ದರ್ಪಕ್ಕೆ ಆ ಕಳ್ಳ ಗೊಲ್ಲನು ಎನ್ನ ದರ್ಪಕ್ಕೆ ತಡೆಯಲಾರದೆ ಮೆಲ್ಲನೆ ಗಂಡುಗಳ ಕೌಲಿಕ ಮಹಾರಾಜನಿಗೆ ಭೂಮಂಡಲದಲ್ಲಿ ಸರಿಸಮಾನ ಬ್ಯಾರಿಲ್ಲವೆಂದು ಜಲಬ್ಯಾರಿಯನ್ನು ಓಡಿಸು, ಸಮುದ್ರ ರಾಜನಲ್ಲಿಗೆ ಸ್ಥಾನವನ್ನು ಮಾಡಿಸು, ರಥಿಗಳ ಮುಂಭಾಗ ರಥವನ್ನು ಬಿಡುವಂತರಾಗಲೇ ಸಾಧ್ಯ. ನೀನು ಎಲ್ಲ ಕೂಡ ಇದ್ದಕ್ಕೆ ಬಾರೆ ಎಂದು ಎನ್ನನ್ನು ಕರೆಯಬಹುದೇ? ಹಿಂದಕ್ಕೆ ಅತಿ ಬಲಾಢ್ಯದ ಅವಸ್ಥೆಯನ್ನು ಕಣ್ಣಾರ ಕಂಡು ನೀನು ಎಲ್ಲ ಕೂಡ ಇದ್ದಕ್ಕೆ ಬಂದರೆ ಸುಮ್ಮನೆ ನಿನ್ನ ಪಟ್ಟಣಕ್ಕೆ ಹೋಗಲೇ ಕೂಸೆ ಆಗುದರೆ ಅನ್ನ ಕೈಯೊಳಗೆ ಎಲ್ಲ ಮೂರ್ಖ ಕೇಳಿಕೊಂಡು ಮಾಡುವುದೆಂದರೆ ಮೂರ್ಖ. ಎಲ್ಲ ಪರಾಕ್ರಮವನ್ನು ಕಂಡು ನಿಮ್ಮ ಜನಕನಾದ ಕಳ್ಳ ಕೃಷ್ಣನ ಎಲ್ಲ ದರ್ಪಕ್ಕೆ ತಡೆಯಲಾರದೆ ನಿನ್ನಂತ ಕೂಸಿನಿಂದ ಎನ್ನನ್ನು ಜಯಿಸುವುದು ಸಾಧ್ಯವಾಗಲಾರದು. ಇದನ್ನು ತಿಳಿದು ನೋಡಬಾರ ಓದಿಗೆ ಬಂದಿರುವುದೇ ಮೂರ್ಖ. ಸಹಜವಾಗಿ ಬರುವುದೇ ಮೂರ್ಖ. ಎತ್ತು ಮಾಡುವುದೆನ್ನದೇ ಮೂರ್ಖ. ಮೂರ್ಖ ಇಲ್ಲ ನುಡಿಯ
ಇಲ್ಲ. ಹಾ ಎಲ್ಲ ಸರತೆ ದೇವಾ ಈಕೆಯ ಬಂಗಾರದ ಕಳಸವನ್ನು ನೋಡಿ ಕಮಲದ ಹೂ ತನ್ನಷ್ಟಕ್ಕೆ ತಾನೇ ಸರತೆ ಭೂಪತಿ ಕಪ್ಪುಳ್ಳ ಸರ್ಪದಂತ ಕಾಣುವ ಇವಳ ಜಡಿಗೆ ನೋಡಿ ಸಪ್ಪವೇ ಹಾ ಸರತೆ ದೇವಾ ಸರತೆ ಭೂಪತಿ ಇವಳ ಉಂಗೂರದ ಕೂದಲುಗಳ ಎಡಬಲದಲ್ಲಿ ಎಷ್ಟು ಶೋಭಾಯಮಾನವಾಗಿ ಹಾ ಸರತೆ ದೇವಾ ಇದು ಅಲ್ಲದ ಈಕೆಯಲ್ಲಿ ಮತ್ತೊಂದು ಚಮತ್ಕಾರವನ್ನು ನೋಡ್ತೀವಿ. ಒಳ್ಳೆಯದು ದೇವಾ ಅದು ಏನೆಂದರೆ ಅದೇನು ಭೂಪತಿ ಈ ಸುಂದರಾಂಗಿಯ ತುಟಿಯ ಬಣ್ಣವನ್ನು ನೋಡಿ ತೊಂಡೆ ಹಣ್ಣು ನಾಚಿಕೊಂಡು ಹಳದಿ ಗಿಡದ ಬಳ್ಳಿಯಲ್ಲಿ ಅಡಗಿಕೊಂಡು ಒಳ್ಳೆ ಎಲ್ಲ ಸಾರಥೆ ದೇವಾ ಇವಳ ಕುತ್ತಿಗೆ ತ್ರಿವಳ ನೋಡಿ ಶಂಖವು ಸಮುದ್ರವು ಸೇರಿತು. ಇವಳ ಸಣ್ಣವಾಗಿರುವ ನಡವನ್ನು ನೋಡಿ ಸಿಂಹವೇ ಸವಿಗನ್ನು ಸೇರಿಕೊಂಡಿತು. ಒಳ್ಳೆ ಎಲ್ಲ ಸಾರಥೆ ಭೂಪತಿ ನೀನು ಸ್ವಲ್ಪ ಅತ್ತ ಕಡೆ ನಡಿ. ಹಾ ಇವಳನ್ನು ನಾನು ಮಾತನಾಡಿಸಿ ನೋಡುವೆನು. ಮಾತಾಡಿಸು ದೇವಾ ಎಲೆ ಎಣ್ಣೆ ಗಜ ನಿಂಬೆದ ಹಣ್ಣೆ ಬಾಬಾ ಬೈಲಿಗೆ ಇನ್ನು ನಿನ್ನ ತಾಯಿ ಹತ್ತರ ಆಳ್ತಿಯಾಗಿ ಇನ್ನು ಮೇಲೆ ಮನ್ಮಥನನ್ನು ಮರಿ ಎನ್ನನ ಗಂಡನೆಂದರೆ ಸರಿ ಇಲ್ಲವಾಯ್ತಂದರೆ ಬೈಲಿ ನಿನ್ನ ತಲೆಯನ್ನು ಬಿಡದು ಎನ್ನ ಮಕ್ಕಳ ಗೆಲ್ಲಲು ಇಲ್ಲದೆ ನಿನಗೆ ನಾನೇ ಗಂಡ. ಅಮ್ಮ ಜನನಿ ಈ ಮೂರ್ಖನೆಯನ್ನ ಕರಪಿಡಿದು ಎಳೆದವನು ನಿನಗೆ ನೀತಿಯನ್ನು ಹೇಳಿ ಕರವನ್ನು ಬಿಡಿಸಮ್ಮ ಜನನಿ. ಅಹೋ ಅಗ್ರಜೆ ಈ ತರಹದ ಸರಿ ಯಾತಕ್ಕೆ ಬಿಡಬೇಕು? ಎಳೆದುಕೊಂಡು ಹೋಗುವುದು ನಿಮಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಅಲ್ಲಿ ತಮ್ಮ ಅಹೋ ಅಗ್ರಜೆ ಈಗ ಇವಳನ್ನು ಇನ್ನೊಬ್ಬರಿಗೆ ನಿಶ್ಚಯವಾಗಿರುವುದು. ಎನ್ನಗೆ ಕೂಡ ಅವರ ತಂದೆ ತಾಯಿ ಹೆಸರಿಟ್ಟಿರಬಹುದಲ್ಲ? ಅಹೋ ಅಗ್ರಜ ಇವಳ ಸರಿ ಹೇಳಿದನೆ ಕೇಳು. ಅದು ಏನು? ಈ ಪಡೆಯಿಂದ ಕಾಣುವುದು ನಿನಗೆ ಸರ್ವತಾ ತರವಲ್ಲ. ಅದು ಈ ಸರ್ವತ ಯಾತಕ್ಕೆ ತರವಲ್ಲ? ಆಹೆ ಅನುಜ ಅಹೋ ಅಗ್ರಜ ನಿನಗೆ ಕೇಳು ಬರುವುದು ನೋಡು. ಕೇಡು ಬಂದರೂ ಚಿಂತೆ ಇಲ್ಲ. ಈ ನಿನ್ನ ಮಗಳಾದ ರುಚಿದೇವಿಗೆ ನಾನೇ ಪಟ್ಟದ ಗಂಡನಂತಿದೆ. ಆಹೆ ಅನುಜ ಅಹೋ ಅಗ್ರಜ ಮಾತನಾಡಬಾರದು. ಅದು ಯಾತಕ್ಕೆ ಮಾತನಾಡಬಾರದು? ಅವಳನ್ನು ಮನ್ಮಥನಿಗೆ ಕೊಟ್ಟಿರುವೆವು. ಅವನು ಯುದ್ಧದೊಳಗೆ ಮಡಿದನ ಅವನು ಯುದ್ಧದೊಳಗೆ ಮಣ್ಣು ಮುಕ್ಕಿಸಿರುವನು. ಆಹೆ ತಮ್ಮ ಅವನು ಹುಟ್ಟಿದಾಗಲೇ ನೀವು ಹೆಸರಿಕ್ಕಿರುವಲ್ಲ. ಆಹಾ ಅಹೋ ಅಗ್ರಜ ಹೇಳುವೆನು ಕೇಳು. ಅದು ಹೇಳು ಚೆನ್ನಾಗಿ ಹೇಳು. ನಾರಿ ಮಾಡಿಯಾಳೆ
ಅಹೋ ನನ್ನ ತಮ್ಮನಾದ ಕೌಶಿಕ ಮಹಾರಾಜನೇ, ಅಹೋ ಅಕ್ಕಯ್ಯ, ಈಗ ಈ ತರಳೆಯನ್ನು ಈ ಪರಿಯಿಂದ ಕಾಡಿದರೆ ನಿನ್ಗೆ ಸರಿಯಲ್ಲ. ಅದು ಏದಕ್ಕೆ ಕಾಡುವುದು? ನಿನ್ನ ಘನತೆಗೆ ಇದು ಒಳ್ಳೆಯದು ಅಲ್ಲ. ಅಹೋ ಅಕ್ಕಜೆ, ಅಹೋ ಅನುಜ, ಅಹೋ ಅಕ್ಕ, ಸುಮ್ಮನೆ ಇವಳ ಸೆರೆಯನ್ನು ಬಿಟ್ಟು ಬಿಡು ಅನುಜಾಗ ನೀ ಧೀಮಣಿ. ಅಹೋ ಅಕ್ಕಯ್ಯನಾದ ಕಮಲಗಂಧೆ, ಅನುಜಾಗನಿಗೆ ಟಕ್ಕು ತಮದಿಂದ ಟಕ್ಕನ್ನಚ್ಚಿ ಎನ್ನಗೆ ಕೊಮತಿನಿಂದ ಹೆಸರಿಟ್ಟ ಕಣ್ಣನ್ನು ಬಾಯಿಗೆ ಹಾರಿದ ಆ ಕೊಲ್ಲನ ಮಗನಿಗೆ ಸಹಜವಾಗಿ ತಮ್ಮ. ಇದು ನಿನ್ನಗೆ ನ್ಯಾಯವೇ? ಹಾ, ನೀನು ಪರಿಪರಿಯಿಂದ ನೀನು ಎಷ್ಟು ಬೇಡಿಕೊಂಡರೆ ಈ ನಿನ್ನ ಮಗಳಾದ ರತಿದೇವಿಗೆ ಪಟ್ಟದ ಗಂಡನಂತಿರಕ್ಕ ಅಹೋ ಗಿರಿಜೆ, ಅದೇನು ಚೆನ್ನಾಗಿ ಹೇಳು. ಬಂಧು ಬಾಂಧವರನ್ನು ಕಳೆದುಕೊಂಡ ದುಃಖವೇ ಸಾಕು, ಮತ್ತು ಈ ತರಳೆಯನ್ನು ಎಳೆದುಕೊಂಡು ಹೋಗಿ ನನ್ನನ್ನು ಮತ್ತಷ್ಟು ದುಃಖಕ್ಕೆ ಗುರಿ ಮಾಡ. ತಿಳಿದು ನೋಡ ಅನುಜಾಗನೇ ಧೀಮಣಿ. ಅಹೋ ಅಕ್ಷಯವಾದ ಕಮಲಗಾಂಧಿ, ಸಹೋದರ, ಸರ್ವ ಬಾಂಧವರೆಂದು ಹಾಡಿದೆಯೂ ಚಿಂತೆ ಇಲ್ಲ. ಅವರವರ ಪ್ರಾಣದ ಕರ್ಮಕ್ಕೆ ಧರ್ಮ ಬದಿದೆ. ಹಾ, ಅಹೋ ಅಕ್ಕ, ಅನುಜ, ಈ ರತಿಯನ್ನು ಎಳೆದುಕೊಂಡು ಹೋಗಿ ನಮ್ಮ ಪಟ್ಟಣದಲ್ಲಿ ಅತಿ ಸಂಭ್ರಮದಿಂದ ಲಗ್ನವನ್ನು ಮಾಡಿಕೊಳ್ಳುವ ಕಮಲಗಾಂಧಿ.
ಮೆಚ್ಚಿದ್ದರು ಚಿಂತೆಯಿಲ್ಲ. ಈ ರತಿಯನ್ನು ಎಳೆದುಕೊಂಡು ಹೋಗಿ ನಮ್ಮ ಪಟ್ಟಣದಲ್ಲಿ ಅತಿ ಸಂಭ್ರಮದಿಂದ ಲಗ್ನವನ್ನು ಮಾಡಿಕೊಳ್ಳುವನು ಕಮಲಗಾಂತಿಯ ಈ ಮಾತಿಗೆ ನಾನು ಕಟ್ಟಿಕೊಂಡರು ನಾನು ಸಹಿತ ನಿನ್ನ ಮನಸ್ಸಿನೊಳಗಿರುವನು. ನಾನು ಮನ್ಮಥನನ್ನು ಕಟ್ಟಿಕೊಂಡಿರೋನು ಆದ ಕಾರಣ ಮನಸ್ಸಿನಲ್ಲಿರುವಂತೆ ಹೇಳಿದನೆಲ್ಲ ಕಾರಣ ಆ ಮನ್ಮಥನು ಯುದ್ಧದಲ್ಲಿ ಮಣ್ಣು ಬುಕ್ಕಿಸಿರುವನಲ್ಲ. ಅಣ್ಣಯ್ಯ ಎಲೆ ಸುಂದರಿ ಹೇಳಿದನಲ್ಲ ಆಗ ಹೇಳಿದರೂ ಚಿಂತೆ ಇಲ್ಲ. ನಿಮ್ಮಪ್ಪ ನೀನು ಹುಟ್ಟಿದ ಸ್ಥಳವೇ ಎಂದಾಗೆ ಕೊಡುತ್ತೀನೆಂದು ಹೆಸರಿಟ್ಟಿರಬಾರಲ್ಲ. ಅವರು ಮಾತು ಕೊಟ್ಟಿರಬಹುದು, ನಾನು ಮಾತು ಕೊಟ್ಟಿಲ್ಲವಲ್ಲ ನಿನಗೆ. ಯಾರು ಮಾತು ಕೊಟ್ಟರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ. ಏತಕ್ಕೆ ಬಿಡುವುದಿಲ್ಲ? ನಿನ್ನನ್ನು ತೆಗೆದುಕೊಂಡು ಹೋಗಿ ಲಗ್ನವನ್ನು ಮಾಡಿಕೊಳ್ಳಬೇಕಲ್ಲ. ಮನ್ಮಥನ ಮೇಲೆ ಅವನು ಯುದ್ಧದಲ್ಲಿ ಮಡಿದು ಹೋಗಿರುವನಲ್ಲ. ಮನ್ಮಥನು ಬರುವನು ತಾಳು ನೋಡು. ಬಂದರೂ ಮತ್ತೊಂದು ಸಹ ಮಣ್ಣು ಬುಕ್ಕಿಸಿರುವನಲ್ಲ. ಆಗ ನನ್ನ ಮನ್ಮಥನು ಯುದ್ಧ ಮಾಡುವನು. ಅವರು ಬಂದು ಮಾಡುವುದೇನಿದೆ? ಅಣ್ಣಯ್ಯ ಎಲೆ ಸುಂದರಿ ಸುಂದರ ಅಂದ ಬೇಡ, ಏನಕ್ಕೆನ್ನಬಾರದು? ಹೇಳುವಿನಿ ಕೇಳು. ಅದು ಏನು ಯುದ್ಧ ಅವರು ಬಂದರೂ ಚಿಂತೆ ಇಲ್ಲ. ನಿನ್ನ ಎಳೆದುಕೊಂಡು ಹೋಗಿ ನಮ್ಮ ಪಟ್ಟಣದಲ್ಲಿ ನನ್ನ ಪತಿ ಬಂದು ಸರಿಯನ್ನು ಬಿಡಿಸಿಕೊಂಡು ಹೋಗುವನು. ಯುದ್ಧದಲ್ಲಿ ಮಣ್ಣು ಪಾಲಾಗಿರುವರು. ನನ್ನ ಮಾವಂದಿರು ಬರುವರು. ಅವರು ಸಹ ಮಣ್ಣಲ್ಲಿ ಪಾಲಾಗಿರುವರು. ನನ್ನನ್ನು ಏತಕ್ಕೆ ಕಾಡುವೆ? ಅಣ್ಣಯ್ಯ ಮತ್ತು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂದು ತಿಳಿದು ಎನ್ನ ಸೆರೆಯನ್ನು ಬಿಡು. ಯುದ್ಧ ಮಾತೇನಿದೆ? ನೀನೇ ಪರಸ್ಥ ಸ್ತ್ರೀಯರನ್ನು ಎಳೆಯಬಾರದೆಂದು ನಿನಗೆ ಗೊತ್ತಿಲ್ಲವೇ? ನಿಮ್ಮ ತಂದೆ ತಾಯಿ ಕೊಡ್ತೀನೆಂದು ಪರಸ್ತ್ರೀ ನೀನು ಏತಕ್ಕಾಗಿರಬಹುದು? ನಿಮ್ಮ ನೀನು ಅಕ್ಕ ಏನನ್ನ ಕೇಳಿ ಹೋಗು, ನನ್ನೇತಕ್ಕೆ ಕೇಳಿ. ಅಕ್ಕನ ಮಗಳು ಎಲ್ಲಿಗೆ ಸೊಸೆ ಆಗಬೇಕಲ್ಲ? ಸೊಸೆ ಆಗಬೇಕಲ್ಲ, ಇನ್ನೊಬ್ಬ ಸೊಸೆಯನ್ನು ಕಟ್ಟಿಕೊ. ನಿನ್ನನ್ನು ಎಳೆದುಕೊಂಡು ಹೋಗಿ ನಮ್ಮ ಪಟ್ಟಣದಲ್ಲಿ ಅತಿ ಸಂಭ್ರಮದಿಂದ ಸುಂದರಿಯ
ನೀನು ಸಹ ಎನ್ನ ಮೇಲೆ ಇಷ್ಟ ಆಗುವಳಲ್ಲ. ಮನಸ್ಸವನ್ನತನ ಮೇಲೆ ಇರುವುದರಿಂದ ಎಷ್ಟು ವಿಧದಿಂದ ಹೇಳಿಕೊಂಡವರಿಗೆ ಅರ್ಥ ಆಗುವುದಿಲ್ಲವೇ? ಏನು ಚೆನ್ನಾಗಿ ಹೇಳು. ಅದು ಏತಕ್ಕೆ? ಇದಕ್ಕೊಂದು ಸಾದೃಶ್ಯ ಹೇಳ್ತೇನೆ, ಚೆನ್ನಾಗಿ ಕೇಳು. ಸುಂದರಿ, ಅದು ಹೇಳು, ಚೆನ್ನಾಗಿ ಹೇಳು. ಗಿಡದ ಮೇಲಿನ ಹಣ್ಣನ್ನು ಎಳವನ್ನು ಬಯಸಿದರೆ ಅದು ಬರಬಲ್ಲದೆ, ಕೊಡವನ್ನು ಬಲ್ಲಿದವನು ಕಳ್ಳು ಮಿಡಿಕಿದರೆ ನಷ್ಟವಲ್ಲದ ಬಂದ ಫಲವೇನು? ಎನ್ನನ್ನು ಕಾಡಿ ಯಮನಗರಕ್ಕೆ ಗುರಿಯಾಗಬೇಡ, ಪಡುವಿಪ ಬಿಡು ನಿನ್ನಯ ಮೂರ್ಖತನ. ಇವಳಾಡುವ ಮಾತುಗಳನ್ನು ಕೇಳಿದರೆ ಎನ್ನ ಮನದೊಳಗೆ ಕೋಪ ಆಗ್ತೀಯಾ? ಸುಂದರಿಯ ಎನ್ನಂತ ಸುಂದರನು ಬಿಟ್ಟು ಎಕ್ಕೋಚದ ಗಲ್ಲದ ಮಗನ ಸುದ್ದಿಯನ್ನು ಕಡೆಗೆ ಸುದ್ದಿ ಮಾಡಿ ಎನ್ನ ಕೋಪ ಆಗ್ತೀಯಾ? ನಾರಿಯೇ, ಸುಮ್ಮನೆ ಎನ್ನ ಪಟ್ಟಣ ದಾರಿಯಲ್ಲಿ ರಚಿ ನಿನಗೆ ನಾನೇ ಅಣ್ಣಯ್ಯ. ಸುಂದರಿಯ ಕೊಲ್ಲನ ಮಗನೆಂದು ಹೇಳಿದೆಯಲ್ಲ ಅಣ್ಣಯ್ಯ. ಸುಂದರಿಯ ಕೊಲ್ಲನ ಮಗನೆಂದು ಮನ್ಮಥನೆಂದು ಹೇಳಿದೆಯಲ್ಲ. ಸಹಜವಾಗಿ ಅನ್ನೋನು ಅವನು ಮಹಾವಿಷ್ಣುವಿನ ಮಗನು. ಅವನು ಕೂಡ ಎನ್ನ ತತ್ವಕ್ಕೆ ಮಾಯವಾದನಲ್ಲ. ಅವರ ಬಳಿಗೆ ನಿನಗೆ ತೆಕ್ಕಬೇಕು ಅಣ್ಣಯ್ಯ. ಸುಂದರಿ, ನಿನ್ನನ್ನು ಮಾಡಿಕೊಂಡರು ಅವನು ಗೊಲ್ಲನು ಸಹ ಎನ್ನ ಮನೆಗೆ ಹೋಗಿ ಬರುವುದಿಲ್ಲ. ಅಣ್ಣಯ್ಯ ಸುಂದರಿಯ ಹೇಳುವಲಿ ಕೇಳು. ಅದು ಹೇಳು, ಚೆನ್ನಾಗಿ ಹೇಳು. ಎಳೆದುಕೊಂಡು ಮಾತ್ರ ಹೋಗುವ
ಗತಿ ನಿನಗೆ ನಾನೇ ಗತಿ. ಅಮ್ಮ ಜನನಿ, ಈ ಮೂರ್ಖನೇ ಅನ್ನ ಕರ ಬಿಡದೆ ಎಳೆದುವನು. ಇವನಿಗೆ ನೀತಿಯನ್ನು ಹೇಳಿ ಎನ್ನ ಕರವನ್ನು ಬಿಡಿಸಮ್ಮ ಜನನಿ. ದ್ರೌಪದಿ, ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ಇವರ ತಂದೆ ತಾಯಿಗಳು ಎನ್ನಗೆ ಕೊಡುತ್ತಿನೊಂದು ಹೆಸರಿಟ್ಟಿರಬೇಕು. ಎನ್ನ ಮುಂದೆ ನಿನ್ನ ಮುಂದೆ ಕೊಟ್ಟಿರುವುದು ಎನ್ನ ಮುಂದೆ. ಅವಳು ಹುಟ್ಟಿದಾಗಲೇ ಎನ್ನಗೆ ಕೊಡ್ತಿರೊಂದು ಹೆಸರಿಟ್ಟಿರಬಹುದಲ್ಲ. ಬುದ್ಧಿ ಬಂದರೂ ಚಿಂತೆ ಇಲ್ಲ. ಅವಳನ್ನು ಎಳೆದುಕೊಂಡು ಹೋಗಿ ಲಗ್ನವನ್ನು ಮಾಡಿಕೊಂಡರು ಅವಳನ್ನು ಸಹ ಬುದ್ಧಿ ಬರ್ತದಲ್ಲ. ಅದು ಹೇಳಕ್ಕೆ ಬರವಲ್ಲ. ಅದು ಹೇಳು ಚೆನ್ನಾಗಿ. ಎನ್ನ ಮಾತನ್ನು ಕೇಳು. ಅದು ಏನು ಚೆನ್ನಾಗಿ ಹೇಳು. ಈ ರಥಿಗಳನ್ನು ಮುಟ್ಟಬಾರದು. ಅದು ಹೇಗಕ್ಕೆ ಮುಟ್ಟಬಾರದು? ಆಕೆ ಈಗ ಪರಸ್ತ್ರೀಯಳು. ನೀನು ಹಿಂದಕ್ಕೆ 5 ಮಂದಿ ಗಂಡರಿದ್ದರು ಕರ್ಣನನ್ನು ಬೇಡಿದವಳ ನೀನು. ಎಲ್ಲಗೆ ಮಹಾರಾಜನೇ, ದ್ರೌಪದಿ, ನನ್ನ ಸುದ್ದಿಯನ್ನು ಇಲ್ಲೇ ಎತ್ತಬೇಡ. ಅದು ಹೇಗಕ್ಕೆ ಎತ್ತಬಾರದು? ಎತ್ತಿದರೆ ನೀನು ಉಳಿಯಲಾರೆ. ಏನು ಮಾಡಿಕೊಳ್ಳಲು ಸಾಧ್ಯವಾಗಲ್ಲ. ಈ ರಥೆಯನ್ನು ಎಳೆದುಕೊಂಡು ಹೋಗಿ ನಮ್ಮ ಪಟ್ಟಣದಲ್ಲಿ ಅತಿ ಸಂಭ್ರಮದಿಂದ ಲಗ್ನವನ್ನು ಮಾಡಿಕೊಂಡೆ. ಅಣ್ಣಯ್ಯ, ಅಮ್ಮ ದ್ರೌಪದಿ, ನನ್ನ ಮಾತನ್ನು ಕೇಳು. ಯಾತಕ್ಕೂ ಎಷ್ಟು ಮಾತ್ರಕ್ಕೂ ಕೇಳುವುದಿಲ್ಲ. ಎನ್ನ ದಾರಿಗೆ ಬಾ. ನಿನ್ನ ದಾರಿಗೆ ಬರುವುದಿಲ್ಲ. ನೀನು ಎನ್ನ ದಾರಿಗೆ ಬಾ. ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ತರವೇನ ದೊರುಳ ನಿನಗೆ ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ. ಕೇಳು ಬಂದರೆ ನೀನು ಉಳಿಯಲಾರೆ. ಕೇಳು ಬಂದರೂ ಚಿಂತೆ ಇಲ್ಲ. ಅವಳನ್ನು ಮಾತ್ರಕ್ಕೂ ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ. ಅವಳಿಗೂ ಮನ್ಮಥನಿಗೂ ಮಹಾ ಜೋಡಿಯಾಗಿರುವುದು. ಅವನು ಯುದ್ಧದಲ್ಲಿ ಮಡಿದು ಹೋಗಿರುವನಲ್ಲ. ಮಡಿದಿದ್ದರೆ ಅದು ಮೋರ್ಚು ಹೋಗಿರುವನು. ಮೋರ್ಚು ಹೋದರೂ ನಾನು ಮಣ್ಣು ಪಾಲು ಮುಟ್ಟಿಸುವನು. ಎನ್ನ ಮಾತನ್ನು ಕೇಳು, ಒಳ್ಳೆಯವನಾಗು. ಅಹೋ ಅಣ್ಣಯ್ಯ, ದ್ರೌಪದಿ, ಈ ರಥೆಗಳ ಕರವನ್ನು ಬಿಟ್ಟು ಸಂತೋಷದಿಂದ ಕರವಿಟ್ಟು ಮನ್ಮಥನಿಗೆ ಲಗ್ನವನ್ನು ಮಾಡಿಕೊಡು. ಗಂಡೆಗೆ ಅಣ್ಣ ಲಗ್ನ ಮಾಡಿಕೊಟ್ಟರೆ ಬರುವುದು ನಿನಗೆ ಪುಣ್ಯ. ಅಮ್ಮ ದ್ರೌಪದಿ, ಚೆನ್ನಾಗಿ ಈ ಬಾಲಿಯು ಜನಿಸಿದಾಗಲೇ ಇವರ ತಂದೆ ತಾಯಿಗಳು ಎಣ್ಣೆ ಕೊಡಗಿನಿಂದು ಹೆಸರಿಟ್ಟಿರುವುದು. ಕೊಡುತ್ತೇನೆಂದು ಹೇಳಿದರು, ಕೊಡಲಿಲ್ಲವಲ್ಲ. ಆ ಗೊಲ್ಲ ಸುಧನಿಗೆ ಕೊಡಬಹುದು. ಕೊಟ್ಟಿರುವರಲ್ಲ. ಒಳ್ಳೆಯದು. ಇವಳ ಪೈಷ್ಠವು ನಿನಗೇತಕ್ಕೆ ಬೇಕು. ಅಮ್ಮ ಸುಮ್ಮನೆ ನೀನು ಬಂದ ಹಾದಿಗೆ ನಿಲ್ಲಿಸಿಕೊಂಡು ಮಾನ್ಯ ಸಮೂಪನೆ ಬ್ರಹ್ಮಲಿಖತೆಯನ್ನು ಕೂಡ ಬದ್ಧನು ಮಾಡಿ ನಾನು ಮಾಡಿಕೊಂಡನು. ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಾನೇ ಈ ಜಗತ್ತಿಗೆ ಸೃಷ್ಟಿಕರ್ತನು. ಮೆರೆಯಬೇಡ. ನಾನು ಮೆರೆದರೂ ಚಿಂತೆ ಇಲ್ಲ. ಈ ರತಿಯನ್ನು ಎಳೆದುಕೊಂಡು ಹೋಗಿ ನಮ್ಮ ಪಟ್ಟಣದಲ್ಲಿ ಅತಿ ಸಂಭ್ರಮದಿಂದ ಲಗ್ನವನ್ನು ಮಾಡಿಕೊಂಡನು. ಮೆರೆದಂಥವರ ಗತಿ ಏನಾಗಿರುವುದು ಗೊತ್ತೇ? ಅವರು ಮಣ್ಣು ಪಾಲಾಗಿರುವರು. ರತಿ ಮನ್ಮಥರಾಜನೇ
ಆಡಳಿತವೇ ಬದಲಾಯಿಸಿರುವುದು. ಆದ್ದರಿಂದ ಯಾರು ಮಾಡಿದರೂ ಏನು ಪ್ರಯೋಜನವಿಲ್ಲ. ಎನ್ನ ಮಾತನ್ನು ಕೇಳು, ಈ ಬಾಲೆಯ ಕರವನ್ನು ಬಿಟ್ಟು ಹೋಗುವಂತ ನಾವು ಕಣ್ಣೆಯ ಅಣ್ಣ ಸುರಗುಣ ಲಾವಣ್ಯ. ದ್ರೌಪದಿ ಚೆನ್ನಾಗಿ ಕೇಳು. ಎನ್ನಗೆ ಸಲ್ಲುವ ರತಿಯನ್ನ ಆ ಕಮಲನ ಕಪಟದಿಂದ ಎನ್ನಗೆ ತಿಳಿಸದೆ ಆ ಗೊಲ್ಲನ ಮಗನಿಗೆ ಮನ್ಮಥನಿಗೆ ಕೊಟ್ಟು ಅವನ ಬಲದಿಂದ ಯುದ್ಧವನ್ನು ಮಾಡಿ ಮಡಿದನು. ತನ್ನ ಧರ್ಮವು ತನ್ನನ್ನೇ ನುಂಗಿತು. ಎಲೆ ಪಂಚನ ಅಣ್ಣಯ್ಯ, ಇದರೋ ನೀನು ಬಂದು ಬುದ್ಧಿ ಹೇಳುವುದು ತರವಲ್ಲ. ಏತಕ್ಕೆ? ಸುಮ್ಮನೆ ನೀನು ಬಂದು ಹಾದಿಗೆ ನಿಡಿದುಕೊಂಡಾಗ ಮಾನ್ಯ ನಾನು ಏತಕ್ಕೆ ಬುದ್ಧಿ ಹೇಳಬಾರದು? ಏತಕ್ಕೆ ಬುದ್ಧಿ ಹೇಳಬೇಕು? ಇದು ನನಗೂ ಸಂಬಂಧವಿದೆಯಲ್ಲ. ಯಾತಕ್ಕೆ ಸಂಬಂಧವಿಲ್ಲ? ಮನ್ಮಥನು ಎನ್ನ ಅಳಿಯನಲ್ಲ. ನಿನ್ನಗೆ ಅಳಿಗನಾಗಿರಬಹುದು, ಎನ್ನಗೆ ಅಕ್ಕನ ಮಗಳಾಗಿರುವಲ್ಲ. ನಿನಗೆ ಅಕ್ಕನ ಮಗಳಾಗಿದ್ದಳು, ಈಗ ನನಗೆ ಮಗಳಾಗಿ ಹೋದಳು. ಎನ್ನಗೆ ಮಾಡಿಕೊಳ್ಳುವುದಕ್ಕೆ ಅಧಿಕಾರವಿರುವುದು. ನಿನಗೇನು ಅಧಿಕಾರವಿರುವುದು? ಅಕ್ಕನ ಮಗಳಾಗಿರುವುದಕ್ಕೆ ಯಾವ ಅಧಿಕಾರವಿರುವುದು? ಅಕ್ಕನು ನಿನಗೇನು ಅಧಿಕಾರವಿರುವುದು? ನಿಮ್ಮ ಅಕ್ಕ ಹೇಳು ಕೊಡುವುದಿಲ್ಲವೆಂದು ಹೇಳಿದಳಲ್ಲ. ಎನ್ನ ಅಕ್ಕಯ್ಯನು ಕೊಡುತ್ತೀನೆಂದು ಎನ್ನಗೆ ಭಾಷೆ ಕೊಟ್ಟಿರುವಲ್ಲ. ನಿನಗಷ್ಟೇ ಹೇಳಿರಬಹುದು, ಆದರೆ ಆಕೆಯ ತಂದೆನೂ ನನಗೆ ಭಾಷೆ ಕೊಟ್ಟಿರುವನು. ಹೇಳುವೆಯಲ್ಲ, ಇದು ನಿನಗೆ ಸರಿಯಲ್ಲ. ಕಣ್ಣಿಯ ಕುಲ್ಲ ಬಿಟ್ಟು ಬಿಡು ಈ ಛಲವನ್ನೆಲ್ಲ. ಭ್ರಷ್ಟ ಮಾಡಲು ಹೊರತು ಈ ದಾರುಣದಲ್ಲಿ ಸತಿದೇವ ಸತಿ ಆಗುವುದಿಲ್ಲೊಂದು. ಅಯ್ಯೋ ಎದ್ದ ಮಾತನಾಡದೆ ಎಲೆ ಮರಳು ಬಿಂಡೆ ಭ್ರಷ್ಟ. ಇಂಥ ಮಾತು ನಮ್ಮ ಹಾಡಿದರೆ ನಿಮ್ಮ ಮರ್ಯಾದೆ ಸರ್ವತಾ ಉಳಿಯಲಿಕ್ಕಿಲ್ಲ. ಇನ್ನು ಮೇಲೆ ಅತಿ ಆಸೆಯನ್ನು ಬಿಟ್ಟು ತಟ್ಟಲಿನ ಪಟ್ಟಣಕ್ಕೆ ಆದಿಯನ್ನು ನೀಡಿದತಿ. ನೀನ್ ಯಾವ ಘನವಂತಿ ಎಂದು ನೀನೇ ಯಾವ ಘನವಂತನು? ನೀನ್ ಯಾವ ಘನವಂತಿ ಎಂದು ನ್ಯಾಯ ಹೇಳಲಿಕ್ಕೆ ಬಂದು ಪಾಂಚಾಲಿ ಭ್ರಷ್ಟ. ಎನ್ನನ್ನು ಇಲ್ಲ ಸಲ್ಲದ ಮಾತುಗಳಿಂದ ಮಾತನಾಡಬೇಡ. ಸಹಜವಾಗಿ ಮಾತಾಡುವುದು. ಇರೋ ಭ್ರಷ್ಟಾತ್ಮನೆ, ಸುಮ್ಮನೆ ರತಿಯರ ಗೋಷ್ಠಿಯನ್ನು ಬಿಟ್ಟು ಮಂದಿರವನ್ನು ಬಿಟ್ಟು ಹೋಗೋ ಮೂರ್ಖ. ಮಾಡಬೇಡ ಎನ್ನುವ ತರ್ಕ. ನೀನು ಕೂಡ ಎಲ್ಲರೂ ಮಾಡಬೇಡ ತರ್ಕ. ಮಾಡಿದರೆ ಬಿಟ್ಟು ಹೋಗುವಳಲ್ಲ. ನಾನು ಮಾತ್ರ ಬಿಟ್ಟು ಹೋಗುವುದನ್ನು ತಿಳಿದಿರುವ ನೋಡುವರೆ ನೋಡಿಕೊಳ್ಳುವನು. ಇರೋ ಭ್ರಷ್ಟ, ಎಲೆ ಮೂರ್ಖ, ಎಲೆ ದುರ್ಮಾರ್ಗ, ಆತ್ಮ. ಎಲೆ ದುರ್ಮಾರ್ಗ, ಎನ್ನ ಮಾತು ಕೇಳು. ಎನ್ನ ಮಾತು ನೀನು ಕೇಳು. ಕೇಳು ಬರುವುದು ನೋಡು. ಕೇಳಿ ಬಂದರೂ ಚಿಂತೆ ಇಲ್ಲ. ಅವನು ಮಾತ್ರ ಇಷ್ಟು ಮಾತ್ರ ಬಿಟ್ಟು ಬಂದ ಮೇಲೆ ಏನು ಮಾಡಲಾಗುವುದಿಲ್ಲ. ಅಂದರು ನೀನೇನು ಮಾಡಬಲ್ಲಿ? ನಾನು ಮಾಡುವೆನು. ನೀನೊಂದು ಸಾಮಾನ್ಯ ಹೆಣ್ಣಲೇ ಮೂರ್ಖಲೇ. ಎನ್ನಾದರೂ ಚಿಂತೆ ಇಲ್ಲ. ಮಾರಿ ಎಂಬುದನ್ನು ಮರೆಯಬೇಡ. ಮಾವಿನ ಸಹಿತ ನುಂಗಿ ನೀರು ಕುಡಿಯುವ ಕಟುಪರಾಕ್ರಮ ಕಣ್ಣುಗಳಿಗೆ ಗಮನಿಸಿ. ಎನ್ನ ಮುಂದೆ ಎನ್ನಾದರೇನು ಮರೆಯಲಾರದು. ನೀನೇನು ಮಾಡಬಲ್ಲಿಯಲೇ ಮೂರ್ಖಲೇ. ಭ್ರಷ್ಟಾತ್ಮನೇ, ಮೂರ್ಖಲೇ, ಸುಮ್ಮನೆ ಮಾತನಾಡಬೇಡ. ಎನ್ನೆದುರಿನಲ್ಲಿ ನಿಲ್ಲಬೇಡ. ನನಗೆ ದುಷ್ಟ, ಥು, ಪರಮ ಪಾಪಿಷ್ಟ. ಬಾಯಿ ಮುಚ್ಚಿಕೊಂಡು ನೀನು ಎನ್ನುವುದರಿಗೆ ಸಹ ನಿಲ್ಲಬೇಡ ಮೂರ್ಖ ದುರ್ಮಾರ್ಗಲೇ. ಕೈಯಾಳಿ ಅದು ಹೆಣ್ಣೆ. ಈ ಮೊದಲನೇ ಅಣ್ಣ
ನನ್ನಂತ ರಾಜಾದಿ ರಾಜನಿಗೆ ಆ ಬಡಜಂಗಮನ ಒಲಿಬರಂದರೆ ಅಯ್ಯೋ ಎನ್ನಗೆ ನಗು ಬರುತ್ತಿದೆ. ಎಲೆ ಮೂರ್ಖಳೇ, ನನ್ನನ್ನೇ ಹೊರತು ಈ ಲೋಕದಲ್ಲಿ ದೇವರೇ ಇವತ್ತಿಗೆ ಸೃಷ್ಟಿಕರ್ತನು ನಾನೇ, ಲಯಕರ್ತನು ನಾನೇ. ನನ್ನಂತ ರಾಜಾದಿ ರಾಜನಿಗೆ ದೇವರೇ ಧಾರು. ನಿಮ್ಮ ನಾಲಿಗೆಯನ್ನು ಕಿತ್ತಿ ನಿನ್ನ ಗಂಡನ ಸಮೀಪಕ್ಕೆ ಕಳಿಸಿಕೊಡಬೇಕು. ದ್ರೌಪದಿ ಎಲ್ಲೋ ಕೃಷ್ಣನೇ, ಈ ರಥೆಯನ್ನು ಬಿಟ್ಟು ಹೋಗುವುದಿಲ್ಲ. ನಾನು ಎಳೆದುಕೊಂಡು ಹೋಗುವುದು ಸಾಧ್ಯ, ನಾನು ಮಾತ್ರ ಬಿಟ್ಟು ಹೋಗುವುದಿಲ್ಲ. ನೀನು ಬಂದು ಮಾಡುವುದಿಲ್ಲ. ಸುಮ್ಮನೆ ಎನ್ನ ಮಾತನ್ನು ಕೇಳು, ನಿನ್ನ ಮಾತನ್ನು ನೋಡಿಕೋ. ಎಂದಿಗೂ ಕೃಷ್ಣ, ಹೇಳನ್ನು ಕೇಳು. ಅದು ಏನು ಚೆನ್ನಾಗಿ ಹೇಳ. ನ್ಯಾಯವೇನದೊಡನೆ ಕೇಳೋ, ನಿಂದೆಗೈವದೋ. ನ್ಯಾಯವೇನದೊಡನೆ ಕೇಳೋ, ನಿಂದೆ ಬರುವದೋ. ಈ ಸತಿ ರತಿಯಾರನ್ನ, ಈ ಸತಿ ರತಿಯಾರನ್ನ ಕಾಡಿ ಕರೆವದೋ. ನ್ಯಾಯವೇನದೊಡನೆ ಕೇಳೋ, ನಿಂದೆ ಬರುವದೋ. ಎನ್ನ ಮಾತು ಮೇಲೇನ, ನಡೆದರೆ ಕೇಳ. ಚೆನ್ನಾಗಿ ಹೇಳ. ಎನ್ನ ಮಾತು ಮೇಲೇನ, ನಡೆದರೆ ಕೇಳಿನ್ನ. ಬರುವದು ತಾರನೇನ, ಬರುವದು ತಾರನೇನ. ಬೇಡ ಮಾತನು. ನ್ಯಾಯವೇನದೊಡನೆ ನಿನಗೆ ನಿಂದೆ ಕೈವದೋ. ನ್ಯಾಯವೇನದೊಡನೆ ನಿನಗೆ ನಿಂದೆ ಕೈವದೋ. ಏನೋ ಭಂಡನೆ, ಏನು ಮಗಳೇ, ಎನ್ನ ಮಾತನ್ನು ಕೇಳು. ಹೋಗುವ ಮಾರಿಯನ್ನು ಕರೆದು ಸುಮ್ಮನೆ ಹೆಚ್ಚಿಗೆ ಬಿಸಬೇಡ. ಯಾದಕ್ಕೆ ಚಿಂತಿಸಬಾರದು. ಸುಮ್ಮನೆ ಎನ್ನ ಮಾತಿಗೆ ಬೆಲೆಯನ್ನು ಕೊಟ್ಟು ಹೋಗುವಂತ ನಾವು ಮೂರ್ಖ. ಮಾಡಬೇಡ ಈ ಸ್ತ್ರೀಯರು ತರ್ಕ. ನಿನ್ನ ಮಾತಿಗೆ ಎಂದಿಗೂ ಬೆಲೆಯ ಕೊಡುವುದಿಲ್ಲ. ಈ ರಥೆಯನ್ನು ಮಾತ್ರ ಬಿಡುವುದಿಲ್ಲ. ಎಲೆ ಎಣ್ಣೆ, ಏನೋ ಭ್ರಷ್ಟ, ಕಣ್ಣಂತೆ ಮಗಳಿದರೆ ನಿನ್ನ ಕಾಲುಗಳನ್ನು ಬಿಡಿದು ನಿನ್ನ ಗಂಡನ ಸನ್ನಿಧಿಗೆ ಅಪ್ಪಳಿಸಿಕೊಡುವರು. ಪುಂಡರಿಕಾಕ್ಷರಿಯಾದ ರತಿಗಳ ಮುಂಭಾಗಕ್ಕೆ ರತಿ ಏದಿವಿ ಗಂಡನನ್ನು ನೆನೆಸಿ ಚಂಚಲ ಎಂದು ಗಂಡವನ್ನು ಮುಡಿಸಿ ಎಲೆ ಎಣ್ಣೆ ಗಜನಿಂಬದ ಹಣ್ಣೆ ಇತ್ತಂಡ ಮಂಡರಾದಿಪುರ ಗಂಡ ಬಳಿಗೆ ಕಂಬಿಕಂಬ ಹೆಸರು ಗೊತ್ತಿಲ್ಲ. ಹೆಸರಾದಕ್ಕೆ ಮಾನ್ಯ ಮತ್ತು ಮೂರ್ಖ. ಲೇ ಮುಖಲೇ, ಏನೋ ಭ್ರಷ್ಟ. ಲೇ ಅಂತಃಕರಣದಿಂದ ಬೇಡಿಕೊಳ್ಳುವ ನೀನು ಸುಮ್ಮನೆ ರಥೆಗಳನ್ನು ಬಿಟ್ಟು ಹೋಗು ಮೂರ್ಖ, ಮಾಡಬೇಡ ಎನ್ನೋ ತರ್ಕ. ಎಲೆ ಮೂರ್ಖ, ಕಂಡನೆ ಎಲೆ ಎಣ್ಣೆ ಗಜ ನಿಂಬೆದ ಹಣ್ಣೆ, ನಿನ್ನ ಸಮಾನ ಯುದ್ಧ ಮಾಡುವವರು ನಾನು ಎಲ್ಲಿಯೂ ನೋಡಲಿಲ್ಲ.
ಜೊತೆಯಾಗಿ ಈ ದಮಯನ ಕೂಡ ಸಮರವನ್ನು ಮಾಡಿದರೆ ಜಯಿಸಲಾರೆ. ಆ ಶಾಂಭವಿಯ ಭದ್ರಕಾಳಿ ರೂಪವನ್ನು ತಕ್ಷಣ ಪಡೆದು ಈ ಕೌಲಿಕನ ಸಂಹಾರ ಮಾಡಮ್ಮ ಪಂಚ ಪಾಂಡವರ ಮುಂದೆ ಹೋಗಬೇಕು. ಮದುವೆ ಐತಮ್ಮ, ಮದುವೆ ಹೆಚ್ಚಿಗಳಾಗ್ತದ. ಕಡಲ ಗಟ್ಟಿ ಖಾರದ ಚಟ್ನಿ ಕಟ್ಕೊಂಡ್ ಹೋಗಂದ್ರೆ ಶಟ್ಕೊಂಡ್ ಹೋಗಾನ ಮನ್ ಮಾತ ಯಾತ ಕೊಡ ಬೇಗ ಅಮ್ಮಯ್ಯ ಮನ್ಮಥನಲ್ಲಿ ತನ್ನ ಸತಿಯರನ್ನು ಕೇಳುವಂತ ಆಗಲೇ ಅಮ್ಮಯ್ಯ. ಒಂಟಿ ಎಲುಬು ಗಂಟು
ಮನೆ ತಿರುತ್ತಾಳ ರತಿದೇವಿ. 8 ಮನೆ ತಿರುತ್ತಾಳ ರತಿದೇವಿ. ಬಲೇ ಬಾ ನಾಸಿಕಂತ ಹುಡುಗ. ಅಪ್ಪ ಸಾರಥಿ, ಅಮ್ಮಯ್ಯ, ಎನ್ನ ಪತಿಗಳ ಹೆಸರನ್ನು ಕೇಳಿದೆಯಲ್ಲ? ಹೌದು ಅಮ್ಮಯ್ಯ. ಮಧ್ಯಮ ಪಾಂಡವನಾದ ಪಾರ್ಥನೇ ಎನ್ನ ಪತಿ. ಹಾ. ಕಂಡೆಯ ಸಾರಥಿ ತಿಳಿತೇ ಎನ್ನ ಸಂಗತಿ. ಆಯ್ತು ದೇವಿ.